ಶಾಸಕರೇ ಮತ್ತು ವೇದಿಕೆಯಲ್ಲಿ ಕೂತಿರುವ ಎಲ್ಲ ಮಾನ್ಯರೇ, ಯುವರ್ ನೇಮ್ ಇಸ್ ಮೈ ಹಾರ್ಟ್. ನಿಮ್ಮ ಹೆಸರೆಲ್ಲ ಹೇಳ್ಕೊಂಡಿದ್ರೆ ಟೈಮ್ ಜಾಸ್ತಿ ಆಗ್ತಿದೆ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ, ಎಲ್ಲರೂ ಸ್ಟೇಟ್ ಕಾಂಗ್ರೆಸ್ ಅವರಾಗ್ಲಿ, ಬ್ಲಾಕ್ ಕಾಂಗ್ರೆಸ್ ಆಗಲಿ, ಎಲ್ಲರಿಗೂ ನನ್ನ ನಮಸ್ಕಾರ. ಈ ಆಗಸ್ಟ್ ತಿಂಗಳು ನಾವು ಯಾವತ್ತು ಮರೆಯಕ್ಕೆ 6 ಈ ಆಗಸ್ಟ್ ತಿಂಗಳಿನಲ್ಲಿ ನಮ್ಮ ಆಗಸ್ಟ್ ತಿಂಗಳನ್ನ ಮರೆಯಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಮಾನ್ಯ ಶಾಸಕರು ಪ್ರಯತ್ನದಿಂದ ಮೊಟ್ಟ ಮೊದಲದಾಗಿ ಈ ಸಂವಿಧಾನ ಬರೆದ ಶಿಲ್ಪಿ, ಬರೆದ ರತ್ನ, ನಮ್ಮ ಎಲ್ಲರೂ ಇವತ್ತು ಈ ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟ ಮಹಾ ವ್ಯಕ್ತಿ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಅವ್ರದ್ದು 5ನೇ ಮುನ್ಸಿಪಾಲಿಟಿ ಕಚೇರಿನಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಜಿಲ್ಲೆನಲ್ಲಿ ಕಚ್ಚಿದ ಪುತ್ಳೆಯನ್ನ ಅವರು ಕೈ ಓಪನ್ ಮಾಡಿ ಈ ನಮ್ಮ KGFಗೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಪ್ರಪಂಚ ಖಂಡದ ಇವತ್ತು ಏನೋ ನಮ್ಮ ಕಂಪ್ಯೂಟರ್ ಅಂತ ಇದೆಯೋ ಆ ಕಂಪ್ಯೂಟರ್ ಇಂಡಿಯಾನಲ್ಲಿ ತಗೊಂಡ್ ಬಂದಿರೋ ಮಹಾನ ವ್ಯಕ್ತಿ. ಮತ್ತೆ ಇವತ್ತು ಯುವಕರಿದ್ದೀರೋ ಫಸ್ಟ್ ಎಲ್ಲ ಬಂದ್ಬಿಟ್ಟು 21 ವಯಸ್ಸಿಗೆ ಬಂದ್ಬಿಟ್ಟು ಎಲೆಕ್ಷನ್ ನಲ್ಲಿ ವೋಟ್ ಹಾಕೋ ಹಕ್ಕಿತ್ತು. ಆಗ ಮಾನ್ಯ ನಮ್ಮ ದೇಶದ ಸೊತ್ತು, ಈ ದೇಶದ ಸೊತ್ತು ಶ್ರೀ ಇಂದಿರಾ ಗಾಂಧಿ, ಶ್ರೀಮತಿ ಸೋನಿಯಾ ಗಾಂಧಿ ಅಮ್ಮ, ಮತ್ತೆ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅವ್ರನ್ನ ಎತ್ತೆ ತಂದಾಗಿದ್ದ ರಾಜೀವ್ ಗಾಂಧಿ ಅವರು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಮಾತ್ರ ಸೊತ್ತಲ್ಲ, ನಮ್ಮ ಭಾರತ ದೇಶಕ್ಕೆ ಸೊತ್ತು. ಅವ್ರ ಪ್ರಾಣನೇ, ಅವರ ರಕ್ತನೇ ಈ ದೇಶ ಭೂಮಿನಲ್ಲಿ ಅರ್ಪಣೆ ಮಾಡಿ ಈ ದೇಶಕ್ಕಾಗಿ ಅವರು ತುಂಬಾ ದೇಶ ಕಟ್ಟಕ್ಕೆ ತುಂಬಾ ಕಷ್ಟ ಬಿದ್ದ ಒಂದು ಫ್ಯಾಮಿಲಿ ಅಂದ್ರೆ ಮಾನ್ಯ ಇಂದಿರಾ ಗಾಂಧಿ ಅವರ ಫ್ಯಾಮಿಲಿ, ಜವಾಹರ್ಲಾಲ್ ನೆಹರುವಿಂದ ಅವರಿಂದ ಎಲ್ಲರಿಗೂ. ಇವತ್ತು ಮುಖ್ಯವಾಗಿ 20 ವರ್ಷದಿಂದ ಇದಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ ನಮ್ಮ ಮೇಡಮ್. ಅದಕ್ಕೆ ಯಾರು ಕಷ್ಟ ಬಿದ್ದಿದ್ದಾರೋ ಅವ್ರಿಗೆ ನಮ್ಮ ನಮಸ್ಕಾರಗಳು. ಮತ್ತು ಅದನ್ನ ಬಂದ್ಬಿಟ್ಟು ಮುಂದೆ ನಿಂತ ನಮ್ಮ ಸಾಹಿಬ್ ಬಬ್ರು ಅವ್ರಿಗೂ, ಅವ್ರ ತಂದೆಯವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಇತಿಹಾಸದಲ್ಲಿ ಕಷ್ಟ ಬಿದ್ದು ಮಾಡಿದ್ದಾರೆ. ಅದು ಯಾರು ನಮಗೆ ಒಳ್ಳೇದು ಮಾಡಿದ್ರೆ ಅವ್ರನ್ನ ಹೊಗಳ್ಬೇಕು, ಮಾಡಿರೋದು ನಮ್ಮ ಕರ್ತವ್ಯ. ಯಾಕಂದ್ರೆ ನಮ್ಗೂ ಹೇಳಿದ್ರು, ಈ ತರ ಬಂದ್ಬಿಟ್ಟು ಮುನ್ಸಿಪಾಲಿಟಿನಲ್ಲಿ ಒಂದು ತೀರ್ಮಾನ ಮಾಡಿ ಅದನ್ನ ಬೇಗ ನಾವು ಮಾಡ್ಬೇಕು ಹಂಗಂತ ನಮ್ಗೊಂದು ತೀರ್ಮಾನವನ್ನು ಮಾಡಿದ್ವಿ. ಅದು ಸೆಪ್ಟೆಂಬರ್ 19 ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ಬಂದ್ಬಿಟ್ಟು ಮೇಡಮ್ ಅವರು ಮುನ್ಸಿಪಾಲಿಟಿಯಿಂದ ಮಾಡಿ ನಮ್ಮ ಭಾರತ ಪ್ರಧಾನ ಮಂತ್ರಿ ಆಗಿದ್ದವರು ಅವ್ರನ್ನ ಮಾಡ್ಬೇಕಂತ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಬಟ್ ಇವರು ಅವಕಾಶ ಸಿಕ್ಕಿದೆ. ಇವರೇ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಇವತ್ತು ಇದು ಪಕ್ಷದ ವೇದಿಕೆ, ಅವ್ರ ಪಕ್ಷದಲ್ಲಿ ನಾಯಕನ್ನ ಇವತ್ತು ಗುರುತು ಮಾಡಿ ಅದರಲ್ಲಿ ಹಳೆಬರು ಜಯಪಾಲನ್ನಾಗ್ಲಿ, KC ಮುರಳಣ್ಣಾಗ್ಲಿ, ನಮ್ಮ ಲಾರೆನ್ಸ್ ಸಾರ್ ಆಗ್ಲಿ, ಇನ್ನ ಅನೇಕ ಹಳೆ ಅವ್ರನ್ನೆಲ್ಲ ಬಿಟ್ಟಿಲ್ಲ, ನಾವು ಕೇಳೂ ಇಲ್ಲ. ನಮ್ಮ ಹೆಸರುಗಳೆಲ್ಲ ಅದರಲ್ಲಿ ಹಾಕಿದ್ದ ಮನಸ್ಸಿಗೆ ನಾನು ಸಭಾಸನ ಹೇಳ್ತೀನಿ. ನಾನೇ ಒಬ್ಬನೇ ಮಾಡಿದ್ದಲ್ಲ, ಈಗ ಎಲ್ಲರಿಗೂ ಬೇಕು ಹಂಗಂತ ಕಾಂಗ್ರೆಸ್ ನಲ್ಲಿ ಯಾರು ಮುಖಂಡರು ಇದ್ದಾರೋ ಅವ್ರ ಹೆಸರಿನಲ್ಲಿನೋ ಅದು ಇವತ್ತು ಹಾಕಿ ಅವ್ರ ದೊಡ್ಡ ಮನಸ್ಸಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಇದು ಕಾಂಗ್ರೆಸ್ ವೇದಿಕೆ, ನಾವು ಗೌರ್ಮೆಂಟ್ ವೇದಿಕೆ ಅಲ್ಲ. ನಾನು ಒಂದು ಹೇಳ್ತೀನಿ, ನೆನ್ನೆಲ್ಲ ಮೊನ್ನೆ ದಿವಸ ನಮ್ಮ ಮೇಡಮ್ ಅವರು ಅಸೆಂಬ್ಲಿನಲ್ಲಿ ನಮ್ಮ ಕ್ಷೇತ್ರ ಮಾತ್ರ, ನಮ್ಮ ಕೋಲಾರ ಜಿಲ್ಲಾ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂದೇಶನ ಮಾತಾಡಿದ್ದಾರೆ. ಈ ಆ ಟೀಕೆಗಳ ತೆರವಿಳಿದು ಆ ಬಿಜೆಪಿ ಅವರು ಏನು ಗೊಂದಲ ಮಾಡಿದ್ರು ಅಸೆಂಬ್ಲಿನಲ್ಲಿ ನಮ್ಮ ಜನಗಳಿಗೆ
ಇಡೀ ಕರ್ನಾಟಕ ಜನಕ್ಕೆ, ಬರೀ KGF ಜನಕ್ಕೆ ಅಲ್ಲ, ಅವ್ರಿಗೆಲ್ಲ ಬಂದು ಈ ತರ ಅವರು 1,20,000 ಕೊಡಬೇಕು. ಇವತ್ತಿನ ಅಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವರೆಲ್ಲ ಬಂದು ನಿಮ್ಮ ಆದೇಶನು ಎಲ್ಲ ವಾಟ್ಸಪ್ಗಳಲ್ಲಿ ಪೇಪರ್ಗಳೆಲ್ಲ ಬಂದಿದೆ. ಕಷ್ಟ ಬಿದ್ದು ಒಂದು ಹೆಣ್ಣು ಮಗು ಇದು ಮಾತಾಡಿ ಅದೆಲ್ಲ ಬಂದು ಇವತ್ತು ಸರಿ ಮಾಡಿ ಯಾರಿಗೂ ನೋಡಿದ್ದಾರೆ, ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಮೇಡಮಿನ ಸಾಧನೆ ಬಂದ್ಬಿಟ್ಟು ಮನೆ ಮನೆಗೆ ತಪ್ಪಿಸೋದು ನಾವು ಹುಟ್ಟು ನಮ್ಮ ಮೇಡಮ್ ಬರ್ತಾರೆ, ಅವ್ರ ಜೊತೆನಲ್ಲಿ ನಿಂತ್ಕೋಬೇಕು, ಹೋಗ್ಬೇಕು ಅನ್ನೋದಾರ ಅಲ್ಲ, ಸಾಧನೆ ಮಾಡಿದ್ದಾರೆ. ಅದು ಮನೆ ಮನೆ ಬಾಗಿಲಿಗೆ ಹೋಗ್ಬೇಕು, ಮನೆ ಕಷ್ಟ ತಗೊಳ್ಬೇಕು, ಅವರಿಂದ ಹೋಗ್ಬೇಕು. ಎಷ್ಟು ಮೇಡಮ್ ಅವ್ರು ಮಾಡಿಲ್ಲ, ಯಾವಪ್ಪ ಹೇಳಿದ ಅವ್ರ ಅಪ್ಪನ ಅವ್ರ ತಾತನ ಹತ್ರ ಕೇಳಿ ಮಾಡಿದ್ದಾರೆ. ಇವತ್ತು ಅವ್ರು ಕೊಟ್ಟಿದ್ದಾರೆ, ಬರೀ ನಮ್ಮ ಕ್ಷೇತ್ರಕ್ಕಲ್ಲ, ಟೀಕೆಗಳು ಸಾಹಿತ್ಯ ಕೆಲಸಗಳು ಉಳಿತಿದೆ. ಇವಾಗ ನಮ್ಮ ಮೇಡಮ್ ಅವರು MLA ಆಗಿ, ನಮ್ಮ ಕಾಂಗ್ರೆಸ್ ಶಾಸಕರಾಗಿ, ನಮ್ಮ ಕಾಂಗ್ರೆಸ್ ಮುನ್ಸಿಪಾಲಿಟಿ ಆಗಿ ಇವತ್ತು KGF ನಲ್ಲಿ ಏನೇನು ಅಭಿವೃದ್ಧಿ ಕಂಡಿದೆ ಅಂತ ಕರ್ನಾಟಕದಲ್ಲಿ ಯಾವ ಕ್ಷೇತ್ರನೂ ಕಂಡಿಲ್ಲದೆ ನಮ್ಮ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮೊದಲದಾಗಿದೆ. ಅದರಲ್ಲಿ ಸೇರಿಸೋದು ಕಾಂಗ್ರೆಸ್ ಅವರು ವಿಫಲವಾಗಿದೆ ಅಂತ ನಾನು ಆಪಾದನೆ ಮಾಡ್ತಾ ಇದ್ದೀನಿ. 7 ವರ್ಷ ಮುಂಚೆ ಯಾವ ತಹಸೀಲ್ದಾರ್ ಆಫೀಸ್ ಇತ್ತು ಇಲ್ಲಿ, ಯಾವ ಮಿನಿ ವಿಧಾನಸೌಧ ಇತ್ತು ಇಲ್ಲಿ, ಯಾವ ಕಾಲೇಜ್ ಇತ್ತು ಇಲ್ಲಿ, ಯಾವ ಹಾಸ್ಪಿಟಲ್ ಇತ್ತು ಇಲ್ಲಿ, ಯಾವ DR ಕೊಟ್ಟರು. ಇವತ್ತು ಮಾನ್ಯ ನಮ್ಮ ಅರಣ್ಮನೆ ತರ ಒಂದು ಸ್ಮಾರಕ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ಅವರೆಲ್ಲ ನೀವು ಹೋಗಿ ನೋಡ್ಬೇಕು, ಅದನ್ನ ಪ್ರಚಾರ ಮಾಡಬೇಕು. ನಮ್ಮ ಶಾಸಕರು 10 ಕೋಟಿನಲ್ಲಿ ಕಟ್ತಾ ಇದ್ದಾರೆ, NTA ಅಂತ ಜನಗಳು ಮುಟ್ಸೋ ಕೆಲಸ ಮಾಡಬೇಕು. ಎಲ್ಲರೂ ಹೋಗ್ಬೇಕು, ನಮ್ಮ ಕರ್ತವ್ಯ ನಾನು ಇಷ್ಟಪಡ್ತೀನಿ. ನಾನು ಹೇಳ್ತೀನಿ ನೋಡಿ, ಎಲೆಕ್ಷನ್ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿವರೆಗ ಮೇಡಮ್ ಸಾಧನೆಗಳು ಏನಿದೆ ಅದು ಮನೆ ಮನೆಗೆ ತಪ್ಪಿಸಿದೆ. ನಾವು 50,000 ಲೀಡಿಂಗ್ ನಲ್ಲಿ ಗೆದ್ದಿದ್ದೀವಿ, ನಾವು 1 ಲಕ್ಷ ಲೀಡಿಂಗ್ ಹೋಗ್ಬೇಕು. ಅದಕ್ಕೆ ಏನ್ ಪ್ರಯತ್ನ ಮಾಡಬೇಕು ಅದನ್ನ ಬಂದ್ಬಿಟ್ಟು ನಾವೆಲ್ಲ ವಿಫಲವಾಗ್ತಾ ಇದೀವಿ. ಕಾಂಗ್ರೆಸ್ ನಾವು ಹೇಳ್ತಾ ಇದೀವಿ ನೋಡಿ, ನೀವು ಎಲ್ಲರೂ ಬಂದ್ಬಿಟ್ಟು ಮೇಡಮ್ ಸಾಧನೆಗಳನ್ನ ಬಂದ್ಬಿಟ್ಟು ಹೇಳ್ಬೇಕು. ಮಾನ್ಯ ಎಲ್ಲನೂ ನಾವು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಸಾಹಿತ್ಯ ಮಾಡ್ತಾ ಇದೆ, ನಾವು ಮೀಸೆ ಬೆಳೆಸಿದೆ, ಮೀಸೆ ಇದೆ ನಮ್ಗೂ ಮಾತಾಡಕ್ಕೆ ಹಕ್ಕಿದೆ. ರಾಜಕೀಯವಾಗಿ ಟೀಕೆ ಮಾಡಿ ಸತಿ ಯಾರ ನಮ್ಮ ಆಗ್ಲಿ ಬೇರೆಯವರ ಆಗ್ಲಿ ಅವ್ರಿಗೆ ಏನ್ ಲಿಮಿಟ್ ಇದೆ, ಲಿಮಿಟ್ ಮೇಲೆ ಗನ್ಸಾಗಿ ಓಡೋರಲ್ಲ. ಯಾರು ಓಡ್ತಾರೆ ನನ್ನ ಹತ್ರ ಸೂಟ್ ಕೇಸ್ ಎತ್ತು ಬಿಟ್ರೆ ನೀವು ಎಲ್ಲಿಗೆ ಓಡ್ತಾರ ಆಗಲ್ಲ. ಯಾವ ನೋಡಿದ್ರು ಸರಿ, ಏನ್ ಸರಿ, ಇವರು ಸಿಕ್ಕಿರೋ ಒಂದೇ ವ್ಯಕ್ತಿ ಗೋವಿಂದಗೌಡ. ಅವರು ನಮ್ಮ ಮಾರ್ಗದರ್ಶಿಯರು. ಈ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಜನಗಳು ಲೋನ್ ಕೊಟ್ಟಿರೋರು. ಉದಾಹರಣೆ ಕೇಳ್ತೇನೆ, ಈ ವಾರ ಕೂಡ ಒಬ್ಬರು ಹಾಸ್ಪಿಟಲ್ನಲ್ಲಿ ನಿಲ್ತಾ ಇದ್ದಾರೆ, ಅವ್ರಿಗೆ 2 ಲಕ್ಷ ಕೊಟ್ಟಿದ್ದಾರೆ. ಈ KGF ನಲ್ಲಿ ಜಾತ್ರೆ, ಒಂದು ದೇವಸ್ಥಾನ ವ್ಯಕ್ತಿಯನ್ನೇ ಅವ್ರ ಹತ್ರ ಹೋದ್ರೆ ಲಕ್ಷಾಂತರ ರೂಪಾಯಿ. ತಮಿಳಿನಲ್ಲಿ ಇರ್ತಾನೆ, ಸುನಾಮ ಜಾಸ್ತಿ. ಒಂದು ಮಾರ್ಗದರ್ಶನ ನಮ್ಗೆ ಅವರು, ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರು. DCC ಬ್ಯಾಂಕ್ನಲ್ಲಿ ಲೋನ್ ಕೊಡುವಾಗ ಗೋವಿಂದಗೌಡರು ಚೆನ್ನಾಗಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಇವ್ರಿಗೆ 10 ಲೋನ್ ಕೊಡಿ, ಇವ್ರಿಗೆ 100 ಲೋನ್ ಕೊಡಿ ಅನ್ನಂತ ಕಿವಿ ಕೊಡ್ರಿಲ್ಲ. ಅವಾಗ ನಿಮ್ಗೆ ನಾಚಿಕೆ ಇಲ್ಲ. ಇವತ್ತು ಟೀಕೆ ಮಾಡಕ್ ಮಾತ್ರ ಗೋವಿಂದಗೌಡರು. ಯಾಕಂದ್ರೆ ಇಲ್ಲಿ ರೂಪಾ ಮೇಡಮ್ ಹತ್ರ ಬಂದ್ಬಿಟ್ಟು ಏನಕ್ಕೆ ಯಾವ ಟೀಕೆ ಇಲ್ಲ.
ಅವ್ರಿಗೆ ಏನಿದೆ ಅವರು ಸಕ್ರಿಯ ಮೀರಿ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕರ್ತವ್ಯರು ಒಬ್ಬೊಬ್ರು ಸಿಪಾಯಿ ಇರಬೇಕು, ಯಾವನು ಮಾಡ್ತಾನೆ ಅವ್ರಿಗೆ ತಿರುಗೇಟ್ ಕೊಡ್ಬೇಕು. ಅವಾಗ ನಿಜವಾಗಲ ನೀವು ಕಾಂಗ್ರೆಸ್ ಅವ್ರನ್ನ ಹೇಳ್ಕೊಳಕ್ ಆಗ್ತೀನಿ. ನಿಮ್ ಬಾಯಿ ಇಲ್ಲ, ನೀವು ಮಾತಾಡೋದಲ್ಲ, ನಮ್ ಸಾಧನೆ ಅವ್ರು ಟೀಕೆ ಮಾಡೋರಿಗೆ ಅವ್ರಿಗೆ ಹೇಳ್ಬೇಕು. ಇವತ್ತು ಏನ್ ಟೀಕೆ ಮಾಡಿದ್ರು, 14,000 ಜನಗಳಿಗೆ ಪೆನ್ಷನ್ ಇಲ್ಲ, ಮೇಡಮ್ ಅವರೇ ಮಾಡ್ಬಿಟ್ರು, ಮೇಡಮ್ ಕೇಳಲಿಲ್ಲ ಅಂತ ಇವತ್ತು ರಾಜಕೀಯಕ್ಕೆ ಮಾಡ್ಕೊಟ್ಟಿದ್ದಾರೆ. ಅದು ಯಾರು ಹೇಳ್ಬೇಕು? ನಾವೆಲ್ಲ ಹೋಗಿ ಮನೆ ಮನೆಗೆ ಹೇಳ್ಬೇಕು, ನಮ್ ಮೇಡಮ್ ನಿಮ್ ಕಷ್ಟ ಎಲ್ಲ ತೀರಿಸಿದ್ದಾರೆ. ಯಾವುದೇ ಒಂದು ಪ್ರಯತ್ನ ಇದ್ರೆ ಆವತ್ತೇ ಬಂದ್ಬಿಟ್ಟು ಸಭೆ ಮಾಡ್ತಾರೆ, ಕ್ಯಾಂಪಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಬೀಶಾಪ್ ಅಂತ ಹೇಳ್ತಾರೆ, ಅಂಡರ್ಸ್ಟ್ಯಾಂಡ್ ಪೇಟೆ. ಇಲ್ಲಿ ಇರೋರೆಲ್ಲ ನಿಮ್ಗೆ ಗೊತ್ತಿದೆ. ಮೇಡಮ್ ಮೇಲೆ ಈ ರೋಡ್ ಹೆಂಗಾಗಿದೆ, ಬ್ರಿಡ್ಜ್ ಹೆಂಗಾಗಿದೆ, ಲೈಟ್ ಹೆಂಗಾಗಿದೆ, ಎದೆ ಮುಟ್ಟಿ ನೀವೆಲ್ಲ ನೋಡ್ಬೇಕು. ನಾನು ಮಾನ್ಯ ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು, ದಯವಿಟ್ಟು ಮೇಡಮ್ ಈ ರೂಟ್ ನಲ್ಲಿ ಯಾವ್ದಾದ್ರು ಬಸ್ ಹೋಗುತ್ತೋ, ಕುಪ್ಪಮ್ಮ ಹೋಗೋದು ಇಲ್ಲಿ ಬಂದು ನಿಲ್ಲಬೇಕು, ಕುಪ್ಪನ್ನ ಬರೋದು ಇಲ್ಲಿ ಬಂದು ನಿಲ್ಲಬೇಕು. ಇದು 30 ವರ್ಷ ಸಾಧನೆನ ನಮ್ಮ ಮೇಡಮ್ ಅವರು ಬ್ರೇಕ್ ಮಾಡಿದ್ದಾರೆ ಅಂತ ನೀವು ಈಗ ಸ್ಟ್ಯಾಚ್ ತೆಗೆದ್ಬಿಟ್ಟು ಇದರಲ್ಲಿ ನಿಮ್ಮ ಕೈಯಿಂದ ಇದೆ ಓಪನ್ ಮಾಡಿ ಗೊತ್ತಿದ್ದಲ್ಲ. ಬಂದ್ರೋಣ ರೂಪಾ ಮೇಡಮ್ ಇಂದ ಬಸ್ ಬಂತು, ನಮ್ಮ MLA ಸೌಕರ್ಯ ಮಾಡಿಕೊಟ್ಟಿದಾರಂತ ನೀವು ಎಲ್ಲರೂ ಬಂದು ಎಲ್ಲ ಬಸ್ ಇಲ್ಲಿ ಬಂದು ನಿಂತು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೀನಿ ಮೇಡಮ್. ನಾನು ಯಾಕಂದ್ರೆ ನಮ್ಮ ಆದಂಗ ಜಾಸ್ತಿ ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸಿನ ಸೊತ್ತು. ಭಾರತ ರತ್ನ ರಾಜೀವ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸೊತ್ತು. ಇದರಲ್ಲಿ ನಮ್ ಮಾತಾಡಕ್ಕೆ, ಪಕ್ಷದಲ್ಲಿ ಮಾತಾಡಕ್ಕೆ ನಮ್ಗೆ ಹಕ್ಕಿದೆ. ನಮ್ಮ ಮನಸ್ಸಲ್ಲಿ ಏನಿದೋ ಅದೇ ನನಗೆ ಇವತ್ತು ಒಂದು ಟೈಮ್ ಸಿಕ್ಕಿದೆ. ಅದರಿಂದ ಹೇಳ್ತೀನಿ ನೋಡಿ, ನಮ್ಮ ಕಾರ್ಯಕರ್ತೆ ನೀವೆಲ್ಲ ವೀರಾದಿ ವೀರನಾಗಿರ್ಬೇಕು, ಸೂರಾದಿ ಸೂರನಾಗಿರ್ಬೇಕು. ನಾವು ಎಲ್ಲಾ ಮಾಡ್ಬಿಟ್ಟು ನಾವು ಏನಿಲ್ಲ ಅಂದ್ರೆ ನಾವು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಕೂತ್ಕೋಬಾರ್ದು. ನಮ್ಗೆ ಏನ್ ಮಾಡಿಲ್ಲ, ಮಾಡಿಲ್ವಾ? ನಮ್ಮ 7 ವರ್ಷಕ್ಕೆ ಮುಂಚೆ ಇರೋ ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದ್ಬಿಟ್ಟು ಅದೇ ಅಲ್ಲೇ ಇದ್ಬಿಡ್ತಾ, ಅವ್ರ ಕಷ್ಟ ಇಲ್ವಾ, ಅವ್ರ ಶ್ರಮ ಇಲ್ವಾ? ಜನಗಳಿಗೆ ಹೇಳ್ಬೇಕು. ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಏನ್ ಕಾರ್ಯಕ್ರಮ ಮಾಡಿದ್ರೆ ಅದು ಮುಟ್ಟಬೇಕು. ಅದೇ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ ಗಳೆಲ್ಲ ಮಾಡ್ಬೇಕಾಗಿರೋ ಕೆಲಸ ಕರ್ತವ್ಯ. ಅದ್ರ ಕೂಗಾಡಿದ್ರು, ಅದರಲ್ಲಿ ಇವತ್ತು ಜಯ ಮಾಡ್ಕೊಂಡು ತಾರೀಕು 18ಕ್ಕೆ ಇದು ಆದೇಶ ಬರುತ್ತೆ. ನಮ್ಮ ತಹಸೀಲ್ದಾರ್ ಅವರು ಬಂದ್ಬಿಟ್ಟು ಮೇಡಮ್ ಅವರು ಪ್ರಯತ್ನದಿಂದ ಇಡೀ ರಾಜ್ಯಕ್ಕೆ ಈ ಪೆನ್ಷನ್ ಸಮಸ್ಯೆ ತೀರಿತು ಅಂತ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಅವರು ನಿಮ್ಮ ಮನೆ ಮನೆ ಹೇಳ್ಬೇಕು, ನಮ್ಮ ಮೇಡಮ್ ತಿಳಿಸಿದ್ದಾರೆ, ಭಯ ಬೀಳ್ಬೇಡಿ, ನಿಮ್ಗೆಲ್ಲ ಮಾಡ್ಕೊಡ್ತಾರೆ ಹಂಗಂತ ನೀವು ಹೇಳ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇರೋದು ಹೇಳಿದ್ದೀನಿ. ನಾನು ಸುಮ್ಗೆ ಇಲ್ಲ, ನಿಮ್ಮದು ಹೇಳ್ತೀನಿ. 20 ವರ್ಷದಿಂದ ಮುಚ್ಚಾಕಿದ ಮಹಾನುಭಾವ ಶ್ರೀಮಾನ್ ರಾಜೀವ್ ಗಾಂಧಿ ಅವ್ರ ಸ್ಟ್ಯಾಚ್ಯೂನ ಬಬ್ಲು ಅವ್ರ ಫ್ಯಾಮಿಲಿ ಇವತ್ತು ಇಷ್ಟ ಅಂದಕ್ಕೆ ತಗೊಂಡ್ ಬಂದಿದ್ದಾರೆ. ಇದು ತುಂಬಾ ಮೆಚ್ಕೋಬೇಕಾಗಿದೆ ವಿಷಯ. ನನ್ನ ಮನಸಾರಾಗಿ ನನ್ನ ಪರವಾಗಿ ನಮ್ಮ KGF ಜನತಾ ಪರವಾಗಿ ಯಾವಾಗ ನೋಡಿದ್ರು ನಮ್ಮ ಮಾಧ್ಯಮದಲ್ಲಿ ಮುಚ್ಚಾಗಿದೆ. ಒಂದು ವಾರ ಹಾಕಿ ಸ್ವಾಮಿ ತೆರೆದಿದ್ದಾರೆ ಅಂತ ನಮ್ಮ ಮೇಡಮ್ ತೆರೆದಿದ್ದಾರೆ. ಹಂಗಂತ ನೀವು 1 ವಾರ ಆಗ್ಬೇಕು. ಅವರು ಈ ದೇಶಕ್ಕೆ ರಕ್ತ ಕೊಟ್ಟಿದ್ರು ಯಾರಾದ್ರೆ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರು ಶೂಟ್ ಮಾಡುವಾಗ ರಕ್ತ ಸುರಿತು. ನಮ್ಮ ಇದು ಶ್ರೀಪೆರಂಬತ್ತೂರಿನಲ್ಲಿ ಅವ್ರು ಪ್ರಾಣ ಕೊಟ್ಟು ರಕ್ತ ಕೊಟ್ಟು ಇವತ್ತು ದೇಶಕ್ಕಾಗಿ ಅವರು ಪ್ರಾಣ ಕೊಟ್ಟವರು. ಅವರೆಲ್ಲ ನೀವು ನಮ್ಮ ಇನ್ನೂ ಕಾಂಗ್ರೆಸ್ ಪಕ್ಷ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಪುತ್ಲೆ ಇದೆ. ಮೇನ್ ರಾಜೀವ್ ಗಾಂಧಿ ಅವರು ಪುತ್ಲೆ ಬಂದ್ಬಿಟ್ಟು ಇಲ್ಲಿ ಅಂಡರ್ಸ್ಟ್ಯಾಂಡ್ ಪೇಟೆನಲ್ಲಿ ಬಂದಿದೆ. ನಿಮ್ ಫ್ಯಾಮಿಲಿಗೆ ಯಾವತ್ತು ಹೆಸರು ಇರುತ್ತೆ. ನಮ್ಮ ಹಳೆ ಕಾಂಗ್ರೆಸ್ ಅವರು ಯಾರು ಕಷ್ಟ ಬಿದ್ದಿದ್ದಾರೆ, ನಾನು ಫಸ್ಟ್ ಹೇಳ್ಬಿಟ್ಟು ಅವ್ರ ಪಾದಕ್ಕೂ ನಾನು ನಮಸ್ಕಾರ ಹೇಳ್ತೀನಿ. ಇವರು ಅವರು ಅಂತ ನಾನು ಹೇಳಲ್ಲ, ಹೇಳಿ ಇಷ್ಟೊತ್ತು ನಮಗೆಲ್ಲ ಪಕ್ಷದ ಕೌನ್ಸಿಲರ್ಗಳು ಎಲ್ಲ ನಿಮ್ಮ ಹೆಸರು ಹೇಳಿ ನಮ್ಗೆ ಇದು ಮಾಡಬೇಡಿ. ಮನಸ್ಸಲ್ಲಿ ಇದೆ, ಹುಟ್ಟುವಾಗ ಉಸಿರಿರಲ್ಲ, ಸಾಯುವಾಗ ಹೆಸರಿರಲ್ಲ. ನಮ್ಮ ಮೇಡಮ್ಗೆ ನಿಮ್ಮ ಟೀಕೆಗಳು ಎಷ್ಟು ಜನ ಮಾಡ್ತಾರೋ, ಟೀಕೆಗಳು ಸಾಯ್ತಾರೆ, ಕೆಲಸಗಳು ಉಳಿದಿದೆ ಅಂತ ಹೇಳಿ
ನಿಮ್ಗೆಲ್ಲ ನಮಸ್ಕಾರ ಹೇಳಿ ಮುಗಿಸಿ ನಮಸ್ಕಾರ.